ಕರ್ನಾಟಕದ ಸಮಸ್ತ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳಿಂದ ನಾವೆಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿದೆ. ತಾವೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರಿ. ಆಮೇಲೆ ಈ ಸಂದರ್ಭದಲ್ಲಿ ಸಮಯ ಬಹಳ ಕಡಿಮೆ ಇದೆ. ಮತ್ತೆ ಕರ್ನಾಟಕ ಸರ್ಕಾರ ಬಹಳಷ್ಟು ಸಿಲೆಬಸ್ ಅಲ್ಲಿ ಪರೀಕ್ಷಾ ಪ್ಯಾಟರ್ನ್ ದಲ್ಲಿ ಸುಮಾರು ವ್ಯತ್ಯಾಸಗಳನ್ನ ಮಾಡಿದೆ. ಈ ಹಿಂದೆ ಸಬ್ಜೆಕ್ಟ್ ವೈಸ್ ಬಂದಾಗ ಸಾಕಷ್ಟು ಅಂಕಗಳು ಅಂದ್ರೆ 150 ಈ ರೀತಿ ಇತ್ತಲ್ಲ. ಇವಾಗ 100 ಅಂಕಗಳಿಗೆ 100 ಅಂಕಗಳೇ ಅಂದ್ರೆ ಒಂದು PSTR ಅಥವಾ GPT ಅಥವಾ HSTR ಗೆ ಪ್ರತಿಯೊಂದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಅಥವಾ ಪ್ರತಿಯೊಂದು ಶಿಕ್ಷಕ ಹುದ್ದೆಗಳಿಗೆ 200 ಅಂಕಗಳನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ವಿಷಯ ವಸ್ತುವಿನಲ್ಲಿರ್ತಕ್ಕಂಥದ್ದು ಅಂಕಗಳನ್ನ ಕಡಿಮೆ ಮಾಡಲಾಗಿದೆ. ಈಗ GPSTR ದಲ್ಲಿ ಲಾಸ್ಟ್ ಟೈಮ್ ಎಷ್ಟಿತ್ತು ಸೈಕಾಲಜಿ ಅಂತಂದ್ರೆ 50 ಅಂಕಗಳು, PSTR 25 ಅಂಕ. ಸೊ ಹಾಗಾಗಿ ಇಲ್ಲಿ ಈ ಬಾರಿ ಏನಪ್ಪಾ ಅಂತಂದ್ರ ಒಂದು ಪರೀಕ್ಷಾ ಪ್ಯಾಟರ್ನ್ ದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿ ಕೇವಲ ಏನಪ್ಪಾ ಅಂತಂದ್ರ 15 ಅಂಕಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಸರ್ ಸಿಕ್ಕಾಪಟ್ಟಿ ಸಿಲೆಬಸ್ ವೈಡ್ ಇದೆ ಅಂತೇಳಿ ಸುಮಾರು ಜನ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕು, ಮಾಡೆಲ್ ಕ್ವಶನ್ ಪೇಪರ್ ಈಗ ಇಲಾಖೆ ನಿನ್ನೆ ದಿನ ಪ್ರಕಟಣೆ ಮಾಡಿದೆ. ಎಷ್ಟನ್ನ ಓದಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಎಲ್ಲರೂ ಸೈಕಾಲಜಿಯನ್ನು ಓದಿದ್ರಿ, ಆದ್ರೆ ಈ ಸಮಯದಲ್ಲಿ ಪರೀಕ್ಷಾ ಸಮಯದಲ್ಲಿ ಮತ್ತೊಂದು ಕ್ವಿಕ್ ರಿವಿಷನ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸೊ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳಿಗೆ ಏನ್ ನಿಗದಿ ಆಗಿದೆ, PSTR ಆಗಲಿ GPT HSTR ಆಗಲಿ, ಸೊ ಈ 15 ಅಂಕಗಳಲ್ಲಿ 15 ಅಂಕಗಳನ್ನ ಪಡೆಯುವಂಥದ್ದು ಹೇಗೆ? ನೀವು ಸರ್ ನಾವು ಸಾಕಷ್ಟು ವರ್ಷಗಳಿಂದ ಓದ್ತಾ ಇದ್ದೀವಿ ಸೈಕಾಲಜಿ, ಅದರಲ್ಲಿ ಏನಿದೆ ಅಂತ ಅನ್ನಂಗಿಲ್ಲ. ವೆರಿ ಇಂಪಾರ್ಟೆಂಟು. ಈ ಬಾರಿ ನಾನು ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ ನಿಮಗೆ, ಪ್ರಶ್ನೆ ಪತ್ರಿಕೆ ಗುಣಮಟ್ಟ ಬಹಳ ಕಠಿಣ ಗುಣಮಟ್ಟದಾಗಿರ್ತದ ಅಂತೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಹಂಗಾಕೈತೆ ಅಂತ ಹೇಳಿ ಬಹಳಷ್ಟು ಗಾಬರಿ ಆಗುವಂಥದ್ದೇನಿಲ್ಲ. ಸೊ ಸಿಂಪಲ್ ಆಗಿರ್ತಕ್ಕಂಥ ಮೈಂಡ್ ಪವರ್ ಅನ್ನ ನೀವು ಯಾವತ್ತೂ ಕಳ್ಕೋಬಾರ್ದು. ಅದು ಬಹಳ ಮುಖ್ಯ. ಸಮಯ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಸೊ ಆತುರಗೆಟ್ಟು ಅಥವಾ ಬೇರೆ ಬೇರೆ ಏನೋ ಮಾಡ್ಕೊಂಡು ಆರೋಗ್ಯ ಹೆಲ್ತ್ ಸಮಸ್ಯೆ ಮಾಡ್ಕೊಂಡು ಓದುವಂಥದ್ದಾಗಬಾರ್ದು. ಆರಾಮಾಗಿ ಏನಪ್ಪಾ ಹತ್ರ ಮೈಂಡ್ ಬೂಸ್ಟ್ ಮಾಡಿಕೊಂಡು ಓದುವಂಥದ್ದು ಹೇಗೆ ಅಂತೇಳಿ ನಾನಿವತ್ತು ನಿಮ್ಗೆ ಸೈಕಾಲಜಿ ವಿಷಯದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಸೈಕಾಲಜಿ ಒಳಗ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕು ಅಂತಂದ್ರೆ, ಈಗ ನಿಮ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೈ ಒಳಗೆ ಕೊಟ್ಟರು ಅಂತಂದ್ರೆ ಬಿಡಿಸ್ಬೇಕು ಅಂತಂದ್ರೆ ನಿಯರ್ ಬೈ ಅಲ್ಲಿ 4 ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ಸ್ ಅನ್ನ ನೀವು ತೆಗೆದಾಕ್ಬಿಡ್ತೀರಿ. ಇನ್ನು 2 ಆಪ್ಷನ್ಸ್ ಅದಾವಲ್ಲ ಅವು ತುಂಬಾ ಕಠಿಣ. 50-50 ಏನಪ್ಪಾ ಹತ್ರ ಅಲ್ಲಿ ಬಂದ್ಬಿಡತ್ತೆ. ಆದ್ರೆ ಆ 50-50 ನಿಮ್ಗೆ ಚಾನ್ಸ್ ಸಿಗ್ಬೇಕು ಅಂತಂದ್ರೆ ಆ 50 ಚಾನ್ಸ್ ಸಿಗ್ಬೇಕಂತ ಅದಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ. ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದೋ ಒಂದು ಟಿಕ್ ಹಾಕಕ್ ಬರೋದಿಲ್ಲ. ಹಾಗಾದ್ರೆ ಆಡ್ ಒನ್ ಅಂದ್ರೆ ನಿಮ್ದು ಯಾವ್ದು ಅಲ್ಲ ಅನ್ನುವಂಥದ್ದನ್ನ ತೆಗಿಬೇಕು. ಸೈಕಾಲಜಿ ಒಳಗ ಯಾವ್ದು ಅಲ್ಲ ಅನ್ನುವಂಥದ್ದನ್ನ ತೆಗೆದ್ರೆ ನಿಮ್ಗೆ ಒಂದು 50-50 ಚಾನ್ಸ್ ಸಿಗ್ತೈತಿ. ಅಂದ್ರೆ 2 ಸರಿ ಉತ್ತರಗಳು ಅಂದ್ರೆ ನಿಯರ್ ಬೈ 2 ಇರ್ತಾವ. ಯಾವಾಗ ಅಲ್ಲಿ ಸೈಕಾಲಜಿ ಒಳಗ 2 ಹತ್ತಿರದ ಆನ್ಸರ್ ಇರ್ತಾವ, ಅದ್ರಲ್ಲಿ ಒಂದ್ ಯಾವ್ದಾದ್ರು ಕ್ಲಿಕ್ ಮಾಡ್ಬೇಕು. ಸೊ ಅದು ನಿಮಗೆ ರೈಟ್ ಆಗತ್ತೆ. ಹೌದಾ? ಇಲ್ಲಿ ನಾನೇನ್ ಹೇಳ್ತಾ ಇರೋದು ಅಂತಂದ್ರೆ 2 ಯಾವ್ದು ಅಲ್ಲ ಅಂತೇಳಿ ತೆಗೆದಾಗ ಇನ್ 2 ಉಳಿತಾವಲ್ಲ, ಅಲ್ಲಿ 50-50 ಆಪ್ಷನ್ಸ್ ನಿಮ್ಗೆ ಉಳಿತದ. ಹಾಗಾಗಿ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಅವಧಿ ಒಳಗ ಕ್ವಿಕ್ ರಿವಿಷನ್ ಯಾವ ರೀತಿ ಮಾಡಬೇಕು, ಶೈಕ್ಷಣಿಕ ಮನೋವಿಜ್ಞಾನವನ್ನ ಅಧ್ಯಯನ ಹೇಗೆ ಮಾಡಬೇಕು, ಮತ್ತೆ ಇದೇನ್ ದೊಡ್ಡ ಸಬ್ಜೆಕ್ಟ್ ಏನಲ್ಲ, ಅಂಥದ್ದೇನು ನೀವು ಅನ್ಕೊಂಡಿರ್ತಕ್ಕಂಥದ್ದು ವಿಷಯ ವಸ್ತು ಏನಲ್ಲ. ಬಹಳ ಸಿಂಪಲ್ ಇದೆ. ಒಬ್ಬ ಶಿಕ್ಷಕನಿಗೆ ಮಕ್ಕಳ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅವರ ಆಸಕ್ತಿ ಬೇಕು ಬೇಡಿಕೆಗಳನ್ನ ಅರ್ಥ ಮಾಡ್ಕೊಂಡು ಸೊ ವಿಷಯ ವಸ್ತುವನ್ನ ಹೇಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದನ್ನ ಶಿಕ್ಷಕನಿಗೆ ಸಾಮರ್ಥ್ಯ ಐತೋ ಇಲ್ಲೋ ಅನ್ನುವಂಥದ್ದು ಅರ್ಥ ಮಾಡಿಸುವಂಥದ್ದು ಅಷ್ಟೇ ಸೈಕಾಲಜಿ, ಮತ್ತೇನಿಲ್ಲ. ಈ ಸೈಕಾಲಜಿ ಇದರಲ್ಲಿ ಅಂಕಗಳನ್ನ ಜಾಸ್ತಿ ತೆಗಿಬೇಕು ಅಂತಂದ್ರೆ ನಮ್ಗೆ ಬಹಳ ಸಿಂಪಲ್ ಇದೆ. ಒಂದು ಬೇಸಿಕ್ ಲೆವೆಲ್ ನ ಅರ್ಥ ಮಾಡ್ಕೋಬೇಕು. ಎರಡನೇದು ಏನಪ್ಪಾ ಅಂದ್ರೆ MCQ ಗಳನ್ನ ನಾವು ಏನಪ್ಪಾ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು.
MCQಗಳು ವೆರಿ ವೆರಿ ಇಂಪಾರ್ಟೆಂಟ್. ಈಗಾಗಲೇ ನಮ್ಮ ಸ್ಪರ್ಧಾಕಾಶ ಅಕಾಡೆಮಿಯಲ್ಲಿ ಸಾಕಷ್ಟು ಥಿಯರಿ ಕ್ಲಾಸ್ ನಡೆದಿದೆ ಮತ್ತೆ MCQ ಲೈವ್ ಕ್ಲಾಸ್ ನಡೆದಿದೆ. ಸೊ ನೀವು ಆಸಕ್ತಿ ಇದ್ದರೆ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆ ಕ್ಲಾಸ್ ಅನ್ನ ತೆಗೆದುಕೊಳ್ಬಹುದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ ನಿಮಗೆ. ಸೊ ಇವತ್ತಿನ ಅವಧಿ ಒಳಗ ಬೇಸಿಕ್ ಅನ್ನುವಂಥದ್ದು ಏನಿದೆ, ಸೊ ಇದನ್ನ ನಾನು ಹೇಳ್ತಾ ಇರೋದು ಏನಂತಂದ್ರೆ ಕಂಪ್ಲೀಟ್ ಆಗಿ ಹೇಳಕ್ ಆಗಲ್ಲ. ನಿಮ್ಗೆ ಈ ಸಂದರ್ಭದಲ್ಲಿ ಏನು 45 ಡೇಸ್ ಉಳಿದೈತಲ್ಲ, ಈ ಸಂದರ್ಭದಲ್ಲಿ ಕ್ವಿಕ್ ರಿವಿಷನ್ ನೀವು ಯಾವ ರೀತಿ ಮಾಡ್ಕೋಬೇಕು, ಯಾವಾಗ ಕ್ವಿಕ್ ರಿವಿಷನ್ ಮಾಡ್ತಾ ಬರ್ತೀರಿ ಅವಾಗ ಏನಪ್ಪಾ ಅಂದ್ರೆ ಮೈಂಡ್ ಅಲ್ಲಿ ನಿಮ್ಗೆ ಒಂದು ಎನರ್ಜಿ ಬೂಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನು ಅದನ್ನು ಓದಿಲ್ಲ ಇದನ್ನು ಓದಿಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ, ನಾವೇ ಏನಪ್ಪಾ ಅಂದ್ರೆ ವೀಕ್ ಆಗಿಬಿಡ್ತೀವಿ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂತ ಪದ ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಸಾಕಷ್ಟು ಚಿರಪರಿಚಿತ. ಮನೋವಿಜ್ಞಾನ ಅನ್ನುವಂಥದ್ದು ಮನಸ್ಸಿನ ಅಧ್ಯಯನ. ಯಾರ ಮನಸ್ಸಿನ ಅಧ್ಯಯನ? ಮಾನವ ಅಥವಾ ಪ್ರಾಣಿಗಳ ವರ್ತನೆಗಳನ್ನ ಅಥವಾ ಅವರ ಮನಸ್ಸನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಅರ್ಥವನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಮನೋವಿಜ್ಞಾನ ಅನ್ನುವಂಥದ್ದನ್ನ ಇಂಗ್ಲಿಷ್ ನಲ್ಲಿ ನಾವು ಸೈಕಾಲಜಿ ಅಂತ ಕರಿತೀವಿ. ಈ ಸೈಕಾಲಜಿ 2 ಗ್ರೀಕ್ ಭಾಷೆಯಿಂದ ನಾವು ಇದನ್ನ ಕಾಣ್ತೀವಿ. 2 ಗ್ರೀಕ್ ಭಾಷೆಗಳು ಯಾವುದು? ಒಂದು ಸೈಕೆ ಮತ್ತು ಇನ್ನೊಂದು ಲಾಗಸ್ ಅಂತಕ್ಕಂಥ 2 ಭಾಷೆಗಳು. ಇವೆರಡೂ ಏನ್ ಪದಗಳು ಗ್ರೀಕ್ ಭಾಷೆಯಿಂದ ನಾವು ಎರವಲನ್ನ ಪಡ್ಕೊಂಡಿದ್ದೀವಿ. ಹಂಗಂದ್ರೆ ಸೈಕೆ ಮತ್ತು ಲಾಗಸ್, ಸೈಕೆ ಅಂದ್ರೆ ಏನು, ಲಾಗಸ್ ಅಂದ್ರೆ ಏನು ಅಂತಂದ್ರೆ, ಸೈಕೆ ಅಂದ್ರೆ ಆತ್ಮ, ಲಾಗಸ್ ಅಂದ್ರೆ ಅಧ್ಯಯನ. ಹಾಗಾದ್ರೆ ಆತ್ಮದ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಮನೋವಿಜ್ಞಾನ. ಇಷ್ಟೇ. ಈ ಹಿಂದೆ ಮನೋವಿಜ್ಞಾನವನ್ನ ಪ್ರಾಚೀನ ಕಾಲದಲ್ಲಿ ತತ್ವಶಾಸ್ತ್ರ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಸಾಕಷ್ಟು ಬದಲಾವಣೆಗಳಾಗಿ ಸಂಶೋಧನೆಗೆ ಒಳಪಟ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಕಂಡುಕೊಂಡಾಗ ಅದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟರು ಮನೋವಿಜ್ಞಾನ ಅಂತೇಳಿ. ಮನೋವಿಜ್ಞಾನದಲ್ಲೇ ಸಾಕಷ್ಟು ಬ್ರಾಂಚಸ್ಗಳು ನಮ್ಗೇನ್ ಪಾತ್ರ ಹುಟ್ಕೊಂಡು ಮನೋವಿಜ್ಞಾನವನ್ನ ಮತ್ತೆ ವೈಜ್ಞಾನಿಕವಾಗಿ ಆ ಒಂದು ವಿಧಿವಿಧಾನಗಳಲ್ಲಿ ನಾವು ಅದನ್ನ ಪ್ರಯೋಗ ಮಾಡಿದಾಗ ಅದರಲ್ಲಿ ಸಾಕಷ್ಟು ಬ್ರಾಂಚಸ್ಗಳು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಶಿಕ್ಷಣದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಶೈಕ್ಷಣಿಕವಾಗಿ ಬಂದಿರತಕ್ಕಂಥ ಶಿಕ್ಷಕ ಮತ್ತು ವಿದ್ಯಾರ್ಥಿ ಮಧ್ಯೆ ಅಥವಾ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ಶಾಖೆ ಹುಟ್ಟಿಕೊಂಡಿತು. ಅದು ಯಾವುದು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಮನೋವಿಜ್ಞಾನದ ಅರ್ಥ. ಸೊ ಬಹಳ ಸಿಂಪಲ್ ಇದೆ ರೀ. ಮನೋವಿಜ್ಞಾನದ ಅರ್ಥವನ್ನ ಬಹಳ ಚೆನ್ನಾಗಿ ಅರ್ಥೈಸಿದ್ದಾರೆ. ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್, ಈತ ಜರ್ಮನಿ ದೇಶದವನ. ಆಮೇಲೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್ ಓಂಟ್, ಈತನೂ ಸಹಿತ ಏನಪ್ಪಾ ಅಂದ್ರೆ ಜರ್ಮನಿ ದೇಶದ ಪ್ರಮುಖ ಮನೋವಿಜ್ಞಾನಿ. ಮನೋವಿಜ್ಞಾನವು ಶಬ್ದದ ಉತ್ಪತ್ತಿ ಪ್ರಕಾರ ಇದೊಂದು ಆತ್ಮದ ಅಧ್ಯಯನ ಆಗಿದೆ. ಆಮೇಲೆ ಮನೋವಿಜ್ಞಾನವನ್ನ ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತ ಕರಿತೀವಿ. ಆಮೇಲೆ ಸೈಕಾಲಜಿ ಅನ್ನುವಂತ ಎಂಬ ಪದವನ್ನ 1590ರಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ರುಡಾಲ್ಫ್ ಗೊಕೆಲ್ ಅಂತ ಕರಿತೀವಿ. ಈತನೂ ಸಹಿತ ಏನಪ್ಪಾ ಅಂದ್ರೆ ಜರ್ಮನಿ ದೇಶದ ಮನೋವಿಜ್ಞಾನಿ. ಹಾಗಾದ್ರೆ ಮನೋವಿಜ್ಞಾನ ಅನ್ನುವಂಥದ್ದು ನಿಮ್ಗೆ ಶಬ್ದಶಃ ಅರ್ಥ ಆಗಿರ್ಬೇಕು. ಮನಸ್ಸಿನ ಅಧ್ಯಯನ ಅನ್ನುವಂಥದ್ರಿಂದ ಹುಟ್ಟಿಕೊಂಡು ಸೊ ಇದಕ್ಕೆ ಪಿತಾಮಹ, ಆಧುನಿಕ ಮನೋವಿಜ್ಞಾನ ಪಿತಾಮಹ, ಮನೋವಿಜ್ಞಾನದ ಒಂದು ಶಬ್ದದ ಉತ್ಪತ್ತಿ ಪ್ರಕಾರ ಇದಕ್ಕೆ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಆಮೇಲೆ ಇದನ್ನ ಇಂಗ್ಲಿಷ್ ನಲ್ಲಿ ಸೈಕಾಲಜಿ ಅಂತ ಕರಿತೀವಿ. ಈ ಇಂಗ್ಲಿಷ್ ಪದವನ್ನು ಹುಟ್ಟು ಹಾಕಿರ್ತಕ್ಕಂಥವ್ರು ಯಾರು ಅಂತಂದ್ರೆ ರುಡಾಲ್ಫ್ ಗೊಕೆಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮನೋವಿಜ್ಞಾನ ಮೊದಲು ಆತ್ಮವನ್ನ ಕಳೆದುಕೊಂಡಿತ್ತು. ಅಂದ್ರೆ ಮನೋವಿಜ್ಞಾನಕ್ಕ ಆ ಒಂದು ಅಸ್ತಿತ್ವ ಐತಲ್ಲ, ಆ ಅಸ್ತಿತ್ವಕ್ಕ ಪ್ರಶ್ನೆ ಬಂದಾಗ ಅದು ತನ್ನ ಸ್ವರೂಪವನ್ನ ಬದಲಾಯಿಸ್ಕೋತಾ ಬರ್ತದ. ಹೇಗೆ ಅಂತಂದ್ರೆ ಈಗ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಏನ್ ಲೂಪ್ ಹೋಲ್ಸ್ ಇದೆ ಅದನ್ನ ನಾನು ಸುಧಾರಣೆ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಒಂದು ಲೂಪ್ ಹೋಲ್ಸ್ ನನಗೆ ಹೇಳಿದ್ರು, ನೋಡ್ರಿ ನೀವು ಹಿಂಗ್ ಮಾಡ್ತಾ ಇದ್ರಿ ಅಂತೇಳಿ ಮತ್ತೆ ನಾನು ಸುಧಾರಣೆ ಮಾಡ್ಕೊತ ಬರ್ಬೇಕು. ಹಾಗೆ ಮನೋವಿಜ್ಞಾನ ಮೊದಲೇನ ಆತ್ಮದ ಅಧ್ಯಯನ ಅಂತೇಳಿ ಗ್ರೀಕರು ಕರಿತಾ ಇದ್ರು. ಅದಾದ್ಮೇಲೆ ಎಲ್ಲಿದೆ ಆತ್ಮ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡಿದಾಗ ನೀವು ಸಹಜವಾಗಿ ಎಲ್ಲೈತೆಪ್ಪ ಆತ್ಮ ನೋಡಕ್ ಸಿಗ್ತೈತೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಸಿಗ್ಲಿಲ್ಲ. ಹಾಗಾಗಿ ಮನೋವಿಜ್ಞಾನ ಆತ್ಮವನ್ನ ಕೊಂಡಿತ್ತು. ನಂತರ ಮನಸ್ಸ ಅಂದ್ರೆ ಆತ್ಮವನ್ನ ಪ್ರಶ್ನೆ ಮಾಡಿದವ್ರು ಯಾರು ಅಂತಂದ್ರೆ ಈ ಒಂದು ಗ್ರೂಪ್ನವರು, ಹೌದಾ. ಮತ್ತೆ ಈ ಒಂದು ಮನಸ್ಸು ಎಲ್ಲೈತೆ ಅಂತ ಕೇಳಿದಾಗ ಅದಕ್ಕೂ ಆನ್ಸರ್ ಸಿಗ್ಲಿಲ್ಲ. ಆಮೇಲೆ ಪ್ರಜ್ಞೆ ಅಂತೇಳಿ ಬಂತು. ಪ್ರಜ್ಞೆನ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಕರೆದ್ರು.
ಅದಕ್ಕೂ ಸಹ ಏನ್ ಪಾತ್ರ ಆನ್ಸರ್ ಸಿಗ್ಲಿಲ್ಲ. ಆಮೇಲೆ ಪ್ರಸ್ತುತ ವರ್ತನೆಯ ವಿಜ್ಞಾನವಾಗಿದೆ. ಪ್ರಸ್ತುತ ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ. ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವರ್ತನೆಯ ಅಧ್ಯಯನ. ಪ್ರಾಚೀನ ಕಾಲದಲ್ಲಿ ಆತ್ಮದ ಅಧ್ಯಯನ ಅಂತ ಕರಿತಿದ್ರು. ಪ್ರಸ್ತುತ ಮನೋವಿಜ್ಞಾನ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ವರ್ತನೆಯ ಅಧ್ಯಯನವಾಗಿದೆ. ಹಾಗಾದ್ರೆ ಏನು ವರ್ತನೆ? ಪ್ರಾಣಿಗಳ ವರ್ತನೆ, ಮನುಷ್ಯನ ವರ್ತನೆ, ಈಗ ನಾವು ತೋರಿಸ್ತಕ್ಕಂಥ ವರ್ತನೆ, ನೀವು ತೋರಿಸ್ತಕ್ಕಂಥ ವರ್ತನೆ, ಇವೇ ವರ್ತನೆ. ಇವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ನೀವು ನಾಳೆ ಮಕ್ಕಳ ಸ್ಕೂಲ್ಗೆ ಹೋದ್ರಿ ಅಂದ್ರ ಮಗುವಿನ ವರ್ತನೆಗಳನ್ನ ಅಧ್ಯಯನ ಮಾಡ್ತಿರ್ತಾನೆ. ಅದೇ ಮನೋವಿಜ್ಞಾನ. ಯಾರಾದ್ರೂ ಕೇಳ್ರಿ ಹೇಳ್ಬೋದು ಸಿಂಪಲ್ ಆಗಿ, ಏನ್ಪಾ ಮನೋವಿಜ್ಞಾನ ಅಂತಂದ್ರೆ ಮಗುವಿನ ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅಧ್ಯಯನ ಮಾಡೋರು ಯಾರು? ನೀವೇ, ಶಿಕ್ಷಕರು. ಪ್ರಾಣಿಗಳ ವರ್ತನೆಗಳನ್ನ ಅಧ್ಯಯನ ಮಾಡ್ಬೋದು, ಮಗುವಿನ ವರ್ತನೆಗಳನ್ನ ಅಧ್ಯಯನ ಮಾಡ್ಬೋದು, ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಅಧ್ಯಯನ ಮಾಡ್ಬೋದು. ಈಗ ಯಾರಿಗಾದ್ರೂ ಸ್ವಲ್ಪ ಏನಾದ್ರು ಬ್ರೈನು ಅಥವಾ ಏನೋ ಅಸ್ತವ್ಯಸ್ತ ಮಾಡಕ್ ಆಕೈತಂದ್ರೆ ಅವ್ರು ಸೈಕ್ಯಾಸ್ಟ್ರಿ ಕಡೆ ಕರ್ಕೊಂಡು ಹೋಗುತ್ತೆ ಹೇಳ್ತೀವಲ್ಲ, ಅವ್ರ ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇವತ್ತು ಪ್ರಸ್ತುತ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯನ್ನು ಉಳಿಸಿಕೊಂಡಿದೆ. ಇದು ಅರ್ಥ ಮಾಡ್ಕೊಳ್ಳಿ. ಪ್ರಾಚೀನ ಕಾಲದಲ್ಲಿ ಇದಕ್ಕೆ ನಾವು ಆತ್ಮದ ಅಧ್ಯಯನ ಅಂತ ಕರಿತೀವಿ. ಈಗ ಪ್ರಸ್ತುತ ವರ್ತನೆ ವಿಜ್ಞಾನವಾಗಿದೆ. ವಿಜ್ಞಾನವಾಗಿದೆ ಅಂತ ಹೇಳ್ತಾ ಇದೆ ಅಂತಂದ್ರೆ ಇದು ಅರ್ಥ ಬೇರೆ ಇದೆ. ವಿಜ್ಞಾನ ಅಂತ ಹೇಳಿ ಹೇಳ್ತಾ ಇದೆ ಅಂತಂದ್ರೆ ಸೈಂಟಿಫಿಕ್ ಆಗಿರ್ತಕ್ಕಂಥವು. ವಿಜ್ಞಾನ ಅಂದ್ರೆ ಸೈಂಟಿಫಿಕ್. ಹಾಗಾದ್ರೆ ವರ್ತನೆ ಅನ್ನುವಂಥದ್ದು ಸೈಂಟಿಫಿಕ್. ಈಗ ನಮ್ಮ ವರ್ತನೆಗಳನ್ನ ಅಧ್ಯಯನ ಮಾಡಿದ್ರೆ ಸೈಂಟಿಫಿಕ್ ಆಗಿ ನಾವು ಅವುಗಳನ್ನ ಡಾಟಾದಲ್ಲಿ ಇದು ಮಾಡಿಡ್ಬೋದು, ಸ್ಟೋರ್ ಮಾಡಿಡ್ಬೋದು. ಹಾಗಾಗಿ ಇದೊಂದು ವಿಜ್ಞಾನ. ಎಸ್. ಇನ್ನು ನೆಕ್ಸ್ಟ್, ಈ ಹಿಂದೆ ಮನೋವಿಜ್ಞಾನವು ತತ್ವಶಾಸ್ತ್ರದ ಒಂದು ಭಾಗ ಹೇಳಿದ್ದೇನೆ. ಮನೋವಿಜ್ಞಾನ ಒಂದು ವರ್ತನಾ ವಿಜ್ಞಾನವಾಗಿದೆ. ಎಸ್. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಶಾಖೆಯಾಗಿ ಕಲಿಕಾ ಪ್ರಕ್ರಿಯೆ ಮತ್ತು ಬೋಧನೆಗೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ಏನ್ ಸಿಂಪಲ್ ರೀ, ಸಾಕಷ್ಟು ಬೋಧನೆಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಬೋಧನಾ ಸಾಮರ್ಥ್ಯಗಳಲ್ಲಿ ಆಗ್ತಕ್ಕಂಥ ಒಂದು ವಿಧಾನಗಳಾಗಿರ್ಬೋದು, ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮತ್ತು ಬೋಧನೆಗೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡೋದಾಗಿರ್ಬೋದು. ಇವುಗಳನ್ನ ಏನಪ್ಪಾ ಅಂದ್ರ ಒಂದು ಉತ್ತಮ ಮಾರ್ಗದರ್ಶನ ಯಾವುದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ನೆಕ್ಸ್ಟ್ ಮುಂದಿನ ಹೋಗೋಣ. ಕ್ವಿಕ್ ರಿವಿಷನ್ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಮನೋವಿಜ್ಞಾನದ ಶಾಖೆಗಳು, ಇದ್ರ ಮೇಲೆ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ. 1 ಅಂಕ ಬರುತ್ತೆ. ಸೊ ಇಲ್ಲಿ ಮನೋವಿಜ್ಞಾನ ಅನ್ನುವಂತ ಒಂದು ದೊಡ್ಡ ಶಾಖೆ, ಅದರಲ್ಲಿ ಏನಪ್ಪಾ ಅಂದ್ರ ಸಬ್ ಬ್ರಾಂಚೆಸ್ಗಳು ಬರ್ತಾವ. ಆ ಬ್ರಾಂಚೆಸ್ಗಳಲ್ಲಿ ಏನೇನ ಅಧ್ಯಯನ ಮಾಡ್ತದ, ಯಾವ ಬ್ರಾಂಚೆಸ್ಗಳು ಏನ್ ಅಧ್ಯಯನ ಮಾಡ್ತಾವ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಎಸ್. ಹಾಗಾದ್ರೆ ಪ್ಯೂರ್ ಸೈಕಾಲಜಿ, ಶುದ್ಧ ಮನೋವಿಜ್ಞಾನ ಏಕೆ, ಏನು, ಹೇಗೆ ಅಂತ ಹೇಳಿ ಅಧ್ಯಯನ ಮಾಡಿದ್ರೆ, ಸೊ ಅನ್ವಯಿಕ ಮನೋವಿಜ್ಞಾನ ತತ್ವ ಮತ್ತು ನಿಯಮಗಳ ಕುರಿತು ಅಧ್ಯಯನ ಮಾಡ್ತದೆ. ಹಾಗಾದ್ರೆ ಏನ್ ಸರಿ ಹಿಂಗಂದ್ರೆ ಅಂತಂದ್ರೆ, ಶುದ್ಧ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯ ಮನೋವಿಜ್ಞಾನ, ಇವು 8 ಶಾಖೆಗಳು ಬರ್ತವೆ. ಹಾಗಾದ್ರೆ ಪ್ರಶ್ನೆ ಎಲ್ಲಿ ಬರ್ತದೆ ಸರ್ ನಮ್ಗೆ ಕೇಳಿದ್ರೆ, ಒಂದ್ ಏನ್ ಪಾತ್ರ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮಗೆ. ಯಾವ ರೀತಿ ಎಕ್ಸಾಂಪಲ್? ಮಗುವಿನ ವರ್ತನೆಗಳನ್ನ ಅಥವಾ ಮಗುವಿನ ಒಂದು ಮಗು ಅಥವಾ ಒಂದು ಸಮಸ್ಯಾತ್ಮಕ ಮಗು ಅಂತ ಹೇಳ್ಕೊಡ್ತಾನ, ಅಥವಾ ಸಂವೇದನೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಯಾವುದು ಅಂತ ಕೇಳ್ತಾರೆ. ಸಂವೇದನೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಯಾವುದು ಅಂತಂದ್ರೆ, ಸೊ ಅವಾಗ ನಮಗೆ ಏನ್ ಪಾತ್ರ ಈ ಶಾಖೆಗಳ ಬಗ್ಗೆ ನಾಲೆಜ್ ಇರ್ಬೇಕಾಗತ್ತೆ. ಎಸ್. ಹಾಗಾದ್ರೆ ಮನೋವಿಜ್ಞಾನದ ನೋಡಿ, ಇಲ್ಲಿ ಸಾಮಾನ್ಯ ಮನೋವಿಜ್ಞಾನದ ಶಾಖೆ ಅಂತೇಳಿ ಮೊದಲನೇ ಶಾಖೆಯನ್ನು ಅಧ್ಯಯನ ಮಾಡಿದಾಗ, ಸೊ ಇಲ್ಲಿ ಮನೋವಿಜ್ಞಾನದ ಮೂಲಭೂತ ತತ್ವಗಳ ಕುರಿತು ಅಧ್ಯಯನ ಮಾಡುತ್ತದೆ. ಯಾವುದು? ಸಾಮಾನ್ಯ ಮನೋವಿಜ್ಞಾನ ಅನ್ನುವಂಥದ್ದು ಮೂಲಭೂತ ತತ್ವಗಳು, ಅದು ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡುತ್ತೆ. ಅದಾದ್ಮೇಲೆ ಸಂವೇಗ, ಕಲಿಕೆ, ಅಭಿಪ್ರೇರಣೆ, ಗ್ರಹಿಕೆ, ಸಂವೇದನೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಅಂದ್ರೆ ಸಾಮಾನ್ಯ ಮನೋವಿಜ್ಞಾನದ ಶಾಖೆ ಅನ್ನುವಂಥದ್ದು ಕಲಿಕೆ, ಸಂವೇಗ, ಅಭಿಪ್ರೇರಣೆ, ಗ್ರಹಿಕೆ, ಎಷ್ಟು ಮಗು ಏನ್ ಪಾತ್ರ ಅರ್ಥ ಮಾಡ್ಕೊಂಡಿದೆ, ಸಂವೇದನೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತಂದ್ರೆ ಸಾಮಾನ್ಯ ಮನೋವಿಜ್ಞಾನ. ಇದೇ ರೀತಿ ಏನ್ ಪಾತ್ರ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತದ್ದು. ನೆಕ್ಸ್ಟ್ ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇವೆಲ್ಲ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾನ. ಅಪಸಾಮಾನ್ಯ ಮನೋವಿಜ್ಞಾನ ಅಂತಂದ್ರೆ ಯಾವ್ದ್ರಿ? ಶುದ್ಧ ಮನೋವಿಜ್ಞಾನದ ಶಾಖೆಯಲ್ಲಿ ಬರ್ತಕ್ಕಂಥ 2ನೇ ಶಾಖೆ ಯಾವುದು ಅಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನ.
ಅಪರಾಧಿಗಳ ಕುರಿತು, ಬಾಲಾಪರಾಧಿಗಳ ಕುರಿತು, ನರರೋಗಿಗಳ ಕುರಿತು, ಸಮಾಜ ದ್ರೋಹಿಗಳ ಕುರಿತು, ಮಾನಸಿಕ ರೋಗಿಗಳ ಕುರಿತು ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂತ ಶಾಖೆ ಯಾವುದು ಅಂತೇಳಿ ಕೇಳಿದ್ರೆ ಸೊ ಅದಕ್ಕ ಅಪಸಾಮಾನ್ಯ ಮನೋವಿಜ್ಞಾನ ಅಂತೇಳಿ ನಾವು ಹೇಳ್ಬೇಕಾಗತ್ತೆ. ಸೊ ಒಂದು ಮಗು ಅಪರಾಧ ಮಾಡಿದೆ, ಬಾಲಾಪರಾಧಿ ಆಗಿದೆ, ಅದು ಏನಕ್ಕಾಗಿ ಆಯ್ತು ಅನ್ನುವಂಥದ್ದನ್ನ ಸೊ ಇದು ಅಧ್ಯಯನ ಮಾಡ್ತಕ್ಕಂಥದ್ದು. ಮಾನಸಿಕ ರೋಗಿಗಳು ಮತ್ತೆ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಹೌದಾ? ಇದು ನಿಮ್ಗೆ ಏನ್ ಮಾಡ್ತಾನೆ ಅಂದ್ರ ಇದನ್ನೆಲ್ಲ ಕೊಡಲ್ಲ. ಸೊ ಒಂದ್ ಏನ್ ಪಾತ್ರ ಸೈಕಾಲಜಿಕಲ್ ವರ್ಡ್ ಹಿಂದೆ ಮುಂದೆ ಹಾಕಿ ಏನ್ ಪಾತ್ರ ಮಾನಸಿಕ ರೋಗಿಗಳ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತ ಕೇಳ್ತಾರೆ. ಅಥವಾ ಹಿಂದ ಮುಂದ ಏನ್ ಪಾತ್ರ ಪದಗಳನ್ನ ಜೋಡಿಸ್ತಾನ, ನಮ್ಗತೆ ನಾವು ನೇರವಾಗಿ ಏನ್ ಪಾತ್ರ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಹಾಗಾಗಿ ನೀವು ಎಲ್ಲಕ್ಕೂ ಏನ್ ಪಾತ್ರ ರೆಡಿ ಆಗಿರ್ಬೇಕು. ಸೊ ಇದು 2ನೇ ಶಾಖೆ. ನೆಕ್ಸ್ಟ್ 3ನೇ ಶಾಖೆ ಯಾವುದು ಅಂತಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ. ವಿಭೇದಾತ್ಮಕ ಮನೋವಿಜ್ಞಾನ ಅನ್ನುವಂಥದ್ದು ಬಹಳ ಸಿಂಪಲ್ ಇದೆ. ವೈಯಕ್ತಿಕ ಭಿನ್ನತೆಗಳ ಸ್ವರೂಪ, ಅಳತೆ ಮಾಡುವಂತಹ ವಿಧಾನಗಳು ಮತ್ತು ಪ್ರಭಾವ ಬೀರ್ತಕ್ಕಂಥ ಅಂದ್ರೆ ಯಾರ ಮೇಲೆ, ಮಗುವಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಬುದ್ಧಿಶಕ್ತಿ, ಆಸಕ್ತಿ ಮತ್ತು ಮನೋಧೋರಣೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ವಿಭೇದ ಅಂತಂದ್ರೆ ವೈಯಕ್ತಿಕ ಭಿನ್ನತೆಗಳು ಅಂತ ನೋಡ್ತೀವಿ ನಾವು, ಇಂಡಿವಿಜುವಲ್ ಡಿಫರೆನ್ಸಸ್ ಅಂತೇಳಿ. ಈ ಇಂಡಿವಿಜುವಲ್ ಡಿಫರೆನ್ಸಸ್ ಅಲ್ಲಿ ಅಂತೇಳಿ ಬಂದಾಗ ಏನೇನು ಬರ್ತಾವಲ್ರಿ ವೈಯಕ್ತಿಕ ಭಿನ್ನತೆಗಳಲ್ಲಿ, ಅವುಗಳನ್ನ ಯಾವ ರೀತಿ ಇದಾವ, ಅವುಗಳ ಸ್ವರೂಪ ಏನು, ಅಳತೆ ಮಾಡ್ತಕ್ಕಂಥ ವಿಧಾನಗಳು ಯಾವುವು, ಆಮೇಲೆ ಬುದ್ಧಿಶಕ್ತಿ, ಆಸಕ್ತಿ, ಇವೆಲ್ಲ ಮನೋಧೋರಣೆಗಳು, ಇವೆಲ್ಲ ವೈಯಕ್ತಿಕ ಭಿನ್ನತೆಯಲ್ಲಿ ಬರ್ತಾವ. ಹೌದ್ರಿ? ಸೊ ಇವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ವಿಕಾಸ ಮನೋವಿಜ್ಞಾನ ಅಂತೇಳಿ ಬರುತ್ತೆ. ಇದು ಬಹಳ ಸಿಂಪಲ್. ಇವನ್ ತಿಳ್ಕೊಂಡ್ರೆ ಬಹಳ ಸಿಂಪಲ್ ರೀ. ಸರ್ ಏನ್ ಹೇಳ್ತಾರೋ ಏನು ಅಂತ ಅನ್ಕೋತ್ಕೊಂಡ್ಬೇಡ್ರಿ. ತಿಳ್ಕೊಂಡ್ರೆ ಬಹಳ ಸಿಂಪಲ್. ಒಂದೇ ಸಲ ಏನ್ ಪಾತ್ರ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹೌದಾ? ಹಾಗಾದ್ರೆ ವಿಕಾಸ ಮನೋವಿಜ್ಞಾನ ಅಂತಂದ್ರೆ ವಿವಿಧ ಹಂತಗಳ ಅಧ್ಯಯನದ ಅನುವಂಶಿತೆ ಮತ್ತು ಪರಿಸರದ ಅಧ್ಯಯನ. ಇಷ್ಟೇ. ಮಾನವನ ವಿವಿಧ ಹಂತಗಳು, ಮಾನವನ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ವಿವಿಧ ಹಂತಗಳ ಕುರಿತು ಮತ್ತೆ ಆತನ ಹಿನ್ನೆಲೆ, ಈಗ ನಮ್ಮ ಹಿನ್ನೆಲೆ, ನಮ್ಮ ಆನುವಂಶಿಕತೆ, ನಮ್ಮ ತಂದೆ ತಾಯಿಗಳಿಂದ ಬಂದಿರತಕ್ಕಂತ ಜೀನ್ಸ್ಗಳು ಆನುವಂಶಿಕತೆಯಿಂದ ಬಂದಿದೆ. ಆಮೇಲೆ ನಾವೆಲ್ಲ ಏನ್ ಪಾತ್ರ ಇದು ನಮ್ಮ ಒಂದು ಬೆಳವಣಿಗೆ ಆಗಿದೆ ಅಂತಂದ್ರೆ ಒಂದು ಆನುವಂಶಿಕತೆ ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಪರಿಸರ ಬಹಳ ಏನ್ ಪಾತ್ರ ಪ್ರಭಾವ ಬೀರುತ್ತೆ. ಹೌದಾ? ಇವೆರಡರ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ವಿಕಾಸ ಮನೋವಿಜ್ಞಾನದ ಶಾಖೆ. ಸೊ ನೆಕ್ಸ್ಟ್ 5ನೇದು ಬರ್ತಕ್ಕಂಥದ್ದು ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿ ಬರುತ್ತೆ. ಸಾಮಾಜಿಕ ಅಂತಂದ್ರೆ ಹೆಸರದಲ್ಲೇ ಇದೆ. ಇದನ್ನ ಮತ್ತೊಂದ್ಸಲ ಬುಕ್ ಓದಿ ಅಥವಾ ಬೇರೆ ತಿಳ್ಕೊಳ್ಳೋಂಥದ್ದು ಏನಿಲ್ಲ. ಸಾಮಾಜಿಕ ಅಂತಂದ್ರೆ ಗುಂಪು ವ್ಯಕ್ತಿಯ ವರ್ತನೆಗಳ ಅಧ್ಯಯನ. ಏನಿಲ್ಲ, ಸಿಂಪಲ್ ಆಗಿ ಒಂದು ಗುಂಪು ಇರ್ತದ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ತಾರ, ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜ ಮಿತಿ. ಆಮೇಲೆ ಸಮೂಹದ ಲಕ್ಷಣಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಾಯೋಗಿಕ ಮನೋವಿಜ್ಞಾನ ಅಂತ ಹೇಳಿ ಬರುತ್ತೆ. ಸೊ ಪ್ರಾಯೋಗಿಕ ಮನೋವಿಜ್ಞಾನ ಅಂತಂದ್ರೆ ಹೆಸರಿನಲ್ಲೇ ಇದೆ. ಏನಿದೆ? ಪ್ರಾಣಿ ಮತ್ತು ಮಾನವನ ವರ್ತನೆಗಳನ್ನ ಪ್ರಯೋಗಶಾಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಪ್ರಾಣಿಗಳು ಅಥವಾ ಮಾನವನ ವರ್ತನೆಗಳನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಯೋಗಶಾಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಪ್ರಾಯೋಗಿಕ ಮನೋವಿಜ್ಞಾನದ ಶಾಖೆ. ನೆಕ್ಸ್ಟ್ ಶರೀರ ಕ್ರಿಯಾ ಮನೋವಿಜ್ಞಾನ ಅಂತ ಬರುತ್ತೆ. ಶರೀರ ಅಂತಂದ್ರೆ ದೇಹ ರಚನೆ ಅಂತೇಳಿ ನೋಡ್ತೀವಿ ನಾವು. ವ್ಯಕ್ತಿಯ ಅಂದ್ರ ವರ್ತನೆಯ ದೈಹಿಕ ತಳಹದಿಯ ಅಧ್ಯಯನ. ನರಮಂಡಲ ಯಾವ್ದ್ರ ಮೇಲೆ ಏನ್ ಪಾತ್ರ ನಿಂತ್ಕೊಂಡಿದೆ, ವರ್ತನೆಯ ದೈಹಿಕ ತಳಹದಿಯ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶರೀರ ಕ್ರಿಯಾ ಮನೋವಿಜ್ಞಾನ ಅಂತೇಳಿ ನೋಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ 8ನೇದು ತೌಲನಿಕ ಕಂಪ್ಯಾರಿಸನ್. ಸೊ ಸೂಕ್ಷ್ಮಾಣುಜೀವಿಗಳಿಂದ ಹಿಡಿದು ಮಾನವನವರೆಗೆ ಮಾನವನ ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಯಾವುದು? ತೌಲನಿಕ ಮನೋವಿಜ್ಞಾನದ ಶಾಖೆ. ಇವೆಲ್ಲ ಪ್ಯೂರ್ ಸೈಕಾಲಜಿ, ಶುದ್ಧ ಮನೋವಿಜ್ಞಾನದ ಶಾಖೆಯಲ್ಲಿ ಬರ್ತಕ್ಕಂಥ. ಅರ್ಥ ಮಾಡ್ಕೊಳ್ರಿ. ಶುದ್ಧ ಮನೋವಿಜ್ಞಾನದಲ್ಲಿ 2 ರೀತಿ ಪ್ರಕಾರಗಳು. ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನದಲ್ಲಿ 8 ಶಾಖೆಗಳನ್ನ ಅಧ್ಯಯನ ಮಾಡಿದೀವಿ. ಅನ್ವಯಿಕ ಮನೋವಿಜ್ಞಾನದಲ್ಲಿ 3 ಶಾಖೆಗಳನ್ನ ಅಧ್ಯಯನ ಮಾಡ್ತೀವಿ. ಮುಖ್ಯವಾಗಿ ಬರ್ತಕ್ಕಂಥದ್ದು ನಮ್ಮ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ಶಾಖೆಯಲ್ಲಿ ಬರ್ತದ. ಯಾವುದು? ಸೊ ಇಲ್ಲಿ ಅನ್ವಯಿಕ ಶಾಖೆ, ಶೈಕ್ಷಣಿಕ ಮನೋವಿಜ್ಞಾನ ನೋಡಿ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು
ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಹೇಳಿದಿವಲ್ಲ. ಇದೀಗ ನಾವು ಏನ್ ಹೇಳಿದ್ವಿ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಒಬ್ಬ ಶಿಕ್ಷಕನಿಗೆ ಬೋಧನಾ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಶೈಕ್ಷಣಿಕ ಸಮಸ್ಯೆಗಳು, ಯಾವ ಮಗುವಿಗೆ ಯಾವ ಪಠ್ಯಕ್ರಮವನ್ನ ಕೊಡಬೇಕು, ಯಾವ ಕಲಿಕಾ ಸಾಮರ್ಥ್ಯಗಳನ್ನ ಮೂಡಿಸ್ಬೇಕು. ಈಗ ನಾವು 5ನೇ ಕ್ಲಾಸ್ ಮಗುವಿಗೆ 10ನೇ ಕ್ಲಾಸ್ ಸಾಮರ್ಥ್ಯಗಳನ್ನ ಹೇಳಿದ್ರೆ ಆಗತ್ತಾ? ಇಲ್ಲ. ಹಾಗಾಗಿ 5ನೇ ಕ್ಲಾಸ್ ಮಗುವಿಗೆ 5ನೇ ಕ್ಲಾಸ್ ತರಗತಿಯ ಸಾಮರ್ಥ್ಯವನ್ನು ಹೇಳಿದ್ರೆ ಮಾತ್ರ ಅದಕ್ಕೆ ಏನ್ ಪಾತ್ರ ಅಂಡರ್ಸ್ಟೂಡ್ ಆಗತ್ತೆ. ಹಾಗಾಗಿ ಸೊ ಅವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನದ ಶಾಖೆಯಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಶಾಖೆ. ಇನ್ನು ನೆಕ್ಸ್ಟ್ ಚಿಕಿತ್ಸಾ ಮನೋವಿಜ್ಞಾನ ಬರುತ್ತೆ. ಏನ್ ಚಿಕಿತ್ಸೆ ರೀ? ಚಿಕಿತ್ಸೆ ಕೊಡೋದು ಯಾರಿಗೆ? ಯಾರಿಗೆ ಮಾನಸಿಕವಾಗಿ ನ್ಯೂನತೆಯನ್ನು ಹೊಂದಿದ್ದಾರೆ, ಯಾರು ಬಾಲಾಪರಾಧಿಗಳಾಗಿದ್ದಾರೆ, ಯಾರು ಅಸ್ತವ್ಯಸ್ತ ಆಗಿದ್ದಾರೆ, ಅಥವಾ ಏನೋ ಒಂದು ಮಾನಸಿಕವಾಗಿ ತೊಳ್ಳಾಟದಲ್ಲಿದ್ದಾರೆ, ಅಂತವ್ರಿಗೆ ಏನ್ ಪಾತ್ರ ಚಿಕಿತ್ಸೆಯನ್ನು ಕೊಡೋದು. ಹಾಗಾದ್ರೆ ಸರ್ ಅಲ್ಲೊಂದು ಅಪರಾಧ ಮನೋವಿಜ್ಞಾನ ಶಾಖೆ ಅಂತ ಹೇಳಿದ್ರಲ್ಲ ಸರ್. ಅಪರಾಧ ಮನೋವಿಜ್ಞಾನದ ಶಾಖೆ ಅಂತಂದ್ರೆ ಅಪರಾಧಿಗಳು, ಬಾಲಾಪರಾಧಿಗಳು, ಮಾನಸಿಕ ರೋಗಿಗಳು ಅವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಅದು. ಅವ್ರಿಗೆ ಬಂದು ಏನ್ ಪಾತ್ರ, ಇಲ್ಲಿ ಬಂದು ಅನ್ವಯಿಕ ಶಾಖೆಯಲ್ಲಿ ಬಂದು ಅವ್ರಿಗೆ ಚಿಕಿತ್ಸೆಯನ್ನ ನೀಡುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್. ಚಿಕಿತ್ಸಾ ಮನೋವಿಜ್ಞಾನ ಅಂತ ಬರುತ್ತೆ. ಲಾಸ್ಟ್ ಔದ್ಯೋಗಿಕ ಮನೋವಿಜ್ಞಾನ ಅಂತ ಬರುತ್ತೆ. ಔದ್ಯೋಗಿಕ ಅಂತಂದ್ರೆ ಉದ್ಯೋಗದ ಬಗ್ಗೆ ತಿಳಿಸ್ತಕ್ಕಂಥದ್ದು, ಅಡ್ವರ್ಟೈಸು, ಪಾಂಪ್ಲೆಟ್ ಇವೆಲ್ಲ ನೋಡ್ತೀವಲ್ಲ ನಾವು. ಇವೆಲ್ಲ ಏನಪ್ಪಾ ಅಂತಂದ್ರ ಪ್ಯೂರ್ ಸೈಕಾಲಜಿ ಮತ್ತೆ ಅನ್ವಯಿಕ, ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಶಾಖೆಗಳು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಇದೊಂದು ಅನ್ವಯಿಕ ಶಾಖೆ. ಶೈಕ್ಷಣಿಕ ಸಮಸ್ಯೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಆಯೋಜನೆ ಮಾಡಲು ನೋಡಿ, ಇಂಪಾರ್ಟೆಂಟ್. ಏನೇನು ಆಯೋಜನೆ ಮಾಡಬೇಕು, ಯಾವ ಯಾವ ಪಠ್ಯಕ್ರಮವನ್ನು ನಿರ್ದೇಶನ ಮಾಡಬೇಕು, ಆಮೇಲೆ ಮನೋವೈಜ್ಞಾನಿಕ ತತ್ವದ ಯಾವುದೇ ಒಂದು ಬುಕ್ ಅನ್ನ ತೆಗೆದುಕೊಳ್ಳಿ, ಅದು ಏನ್ ಪಾತ್ರ ನಿರ್ದಿಷ್ಟವಾಗಿ ಮನೋವೈಜ್ಞಾನಿಕ ತತ್ವದ ಒಂದು ಬೇಸ್ ಮೇಲೆ ಏನ್ ಪಾತ್ರ ರಚನೆ ಆಗಿರ್ತದ, ಅವುಗಳನ್ನ ಹೇಗೆ ಅನ್ವಯಿಸಿಕೊಳ್ಬೇಕು ಅನ್ನುವಂಥದ್ದು. ಸೊ ಶೈಕ್ಷಣಿಕ ಮನೋವಿಜ್ಞಾನ ಇಂಪಾರ್ಟೆಂಟ್ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವೆಂದರೆ ಶೈಕ್ಷಣಿಕ ಪ್ರಕ್ರಿಯೆ ತಾತ್ವಿಕ ಮತ್ತು ಕ್ರಿಯಾತ್ಮಕ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರು ಮತ್ತು ಶಿಕ್ಷಣದ ಪ್ರಕ್ರಿಯೆಯಲ್ಲಿ ತೊಡಗಿರುವವರಿಗೆ ಸಹಾಯ ಮಾಡತಕ್ಕಂತ ವಿಷಯ ವಸ್ತು ಯಾವುದು ಅಂತಂದ್ರೆ ಅದು ಶೈಕ್ಷಣಿಕ ಮನೋವಿಜ್ಞಾನ. ಇನ್ನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ನಾವು ನೋಡ್ತೀವಿ, ಯಾವ ರೀತಿ ನೋಡ್ತೀವಿ, ಒಂದು ಮಗು ತೆಗೆದುಕೊಂಡಾಗ ಆತನ ಒಂದು ವಿಕಾಸ ಮತ್ತು ಬೆಳವಣಿಗೆಯನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ತೀವಿ. 2 ರಿಂದ 6 ವರ್ಷ, 6 ರಿಂದ 10 ವರ್ಷ, 10 ರಿಂದ 12, 14, 18 ವರ್ಷವರೆಗೆ ಏನ್ ಪಾತ್ರ ಬಹಳ ಚೆನ್ನಾಗಿ ಆತನ ಬೆಳವಣಿಗೆ ಮತ್ತು ವಿಕಾಸಗಳನ್ನ ಅಧ್ಯಯನ ಮಾಡ್ತೀವಿ, ಹೌದಿಲ್ರಿ? ಅಲ್ಲಿ ನಮಗೆ ಸಾಕಷ್ಟು ಏನ್ ಪಾತ್ರ ವಿಷಯ ವಸ್ತುಗಳು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಸಹಾಯ ಮಾಡ್ತಕ್ಕಂಥ ವಿಷಯ ವಸ್ತು ಯಾವ್ದಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ನೆಕ್ಸ್ಟ್ ಈ ವಾಕ್ಯಗಳ ಬಗ್ಗೆ ನಿಮ್ಗೆ ಜಾಸ್ತಿ ಏನ್ ಪಾತ್ರ ತಲೆ ಕೆಡಿಸ್ಕೊಳ್ಬಾರ್ದು. ವುಡ್ವರ್ತ್ ರವರ ಪ್ರಕಾರ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವೇ ಮನೋವಿಜ್ಞಾನ ಅಂತ ಹೇಳಿ ನೋಡ್ತೀವಿ. ಆಮೇಲೆ ಕ್ರೋ ಪ್ರಕಾರ ಮಾನವನ ವರ್ತನೆ ಮತ್ತು ಮಾನವೀಯ ಸಂಬಂಧಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು ವುಡ್ವರ್ತ್ ಮತ್ತು ಮಾರ್ಕೆಸ್ಟ್ ಇಬ್ರು ಏನ್ ಪಾತ್ರ ಜಂಟಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪರಿಸರಕ್ಕೆ ಸಂಬಂಧಿಸಿದಂತೆ ಮನುಷ್ಯನ ಚಟುವಟಿಕೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ, ವ್ಯಕ್ತಿ ಎಲ್ಲಾ ಚಟುವಟಿಕೆಗಳು ಅಧ್ಯಯನ ಮಾಡುವಂಥದ್ದು. ಸೊ ಏನಿಲ್ಲ, ಬಹಳ ಸಿಂಪಲ್ ಆಗಿದೆ. ಮನೋವಿಜ್ಞಾನ ಅನ್ನುವಂಥದ್ದು ವ್ಯಕ್ತಿಯ ವರ್ತನೆಗಳು ಮತ್ತೆ ಆತನ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತಂದ್ರೆ ಮನೋವಿಜ್ಞಾನ. ಇನ್ನ ಬಹಳ ಮುಖ್ಯವಾಗಿ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಜಾನ್ ಬಿ ವ್ಯಾಟ್ಸನ್, ಇ.ಬಿ. ವ್ಯಾಟ್ಸನ್ ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿ ಸಮಾಜ ದ್ರೋಹಿಗಳು, ಇದೇ ಒಂದು ಪಾಯಿಂಟ್ ನಿಮ್ಗೆ ಹೇಳಿದ್ನಲ್ಲ, ಸಮಾಜ ದ್ರೋಹಿಗಳು, ನರರೋಗಿಗಳು, ಬಾಲಾಪರಾಧಿಗಳು, ಮಾನಸಿಕ ರೋಗಿಗಳು ವರ್ತನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತ ಹೇಳಿ ನಾನು ಕೇಳಿದಾಗ ನಿಮ್ಗೆ ಆಲ್ಮೋಸ್ಟ್ ಏನ್ ಪಾತ್ರ ಈ ಪ್ರಶ್ನೆ ಹಿಂದೆ ಯಾಕೆ ಕೇಳಿದೀನಿ ಅಂತಂದ್ರೆ, ಈಗ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ನೆನಪಿರ್ಲಿ ಅಂತೆ.
ಸಮಾಜ ವಿದ್ರೋಹಿಗಳು, ನರರೋಗಿಗಳು, ಬಾಲಾಪರಾಧಿಗಳು, ಮಾನಸಿಕ ರೋಗಿಗಳ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನ ಶಾಖೆ ಯಾವ್ದಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನ. ಸೊ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥವನ್ನು ನೋಡಿದಾಗ ಶಿಕ್ಷಣ ಪ್ಲಸ್ ಮನೋವಿಜ್ಞಾನ ಪ್ಲಸ್ ಶೈಕ್ಷಣಿಕ ಮನೋವಿಜ್ಞಾನ ಇಷ್ಟೇ. ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಶಿಕ್ಷಣಕ್ಕ ಮನೋವಿಜ್ಞಾನವನ್ನ ಅಪ್ಲೈ ಮಾಡ್ಕೊಂಡಿವಿ, ಹಾಗಾಗಿ ಅದಕ್ಕೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಬಹಳ ಸಿಂಪಲ್. ಶಿಕ್ಷಣಕ್ಕ ಮನೋವಿಜ್ಞಾನವನ್ನ ಅಪ್ಲೈ ಮಾಡ್ಕೊಂಡಿವಿ, ಹಾಗಾಗಿ ಅದಕ್ಕೆ ಶೈಕ್ಷಣಿಕ ಯಾರಾದ್ರೂ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ಏನ್ಪಾ ಅರ್ಥ ಅಂತ ಕೇಳಿದ್ರೆ, ಹಂಗಂದ್ರೆ ಏನು, ಯಾಕೆ ಅದನ್ನ ಅಡಾಪ್ಟ್ ಮಾಡ್ಕೊಂತೀವಿ ಅಂತ ಕೇಳಿದ್ರೆ, ಸೊ ಅದಕ್ಕೆ ನಮ್ಗೆ ಆನ್ಸರ್ ಇರಬೇಕು. ಹಾಗಾಗಿ ಇದು ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಮುಂದಿನ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ E.L. ಥಾರ್ನ್ಡೈಕ್. ನಿಮ್ಗೆ ಗೊತ್ತಿದೆ. ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆ ಸ್ಕಿನ್ನರ್ನ ಪ್ರಕಾರ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ, ಇದು ಇಂಪಾರ್ಟೆಂಟ್. ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ. ಆಮೇಲೆ ಪಿಲ್ ಒಬ್ಬರು ಏನ್ ಹೇಳ್ತಾರೆ ಅಂತಂದ್ರ ಮನೋವಿಜ್ಞಾನವು ಶಿಕ್ಷಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ. ವೆರಿ ಇಂಪಾರ್ಟೆಂಟ್. ಈ ವಾಕ್ಯಗಳನ್ನ ನಮ್ಗೆ ಏನ್ ಪಾತ್ರ ಕೇಳೋದಿಲ್ಲ, ಸೊ ಅರ್ಥ ಏನ್ ಪಾತ್ರ ನಮ್ಗೆ ಗೊತ್ತಿರ್ಬೇಕು. ಈ ಅರ್ಥ ಗೊತ್ತಿತ್ತು ಅಂತಂದ್ರೆ ನಮ್ಗೆ ಪ್ರಶ್ನೆಯಲ್ಲಿ ಯಾವುದೇ ಪ್ರಶ್ನೆಗಳು ಬಂದ್ರು ಸಹಿತ ನಾವು ಟಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು, ಶೈಕ್ಷಣಿಕ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡುತ್ತದೆ. ಹೌದು, ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿದೆ. ಎಸ್, ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದ ಅತ್ಯಂತ ಪ್ರಮುಖ ಬದಲಾವಣೆ ಶಿಶು ಕೇಂದ್ರಿತ ಶಿಕ್ಷಣ. ಅಂದ್ರ ಮಗು ಏನ್ ಬಯಸತ್ತೆ ಅದನ್ನ ನೀವು ಕೊಡುವಂತದ್ದು ಆಗ್ಬೇಕು. ಹೌದು, ಇದು ಬಹಳಷ್ಟು ಏನಪ್ಪಾ ಅಂದ್ರೆ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬದಲಾವಣೆಯಿಂದ ಬಂದಿರತಕ್ಕಂತ ಒಂದು ಪ್ರಮುಖವಾದ ಅಂಶ ಇದು. ಯಾವುದು? ಶಿಶು ಕೇಂದ್ರಿತ ಶಿಕ್ಷಣ. ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನ ಯೋಜಿಸಲಿಕ್ಕೆ ಇದು ನಾವು ಅಡಾಪ್ಟ್ ಮಾಡ್ಕೊಂಡಿವಿ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆಗಳು ಅರ್ಥ ಮಾಡ್ಕೊಳ್ರಿ. ಬಹಳ ಸಿಂಪಲ್ ಇದೆ. ಈ ಒಂದು ಪಾಯಿಂಟ್ಗಳು ಏನಿದಾವಲ್ಲ, ಈ ಪಾಯಿಂಟ್ಗಳು ನೀವು ಏನಾದ್ರು ಅರ್ಥ ಮಾಡ್ಕೊಂಡಿದ್ರೆ ಸೊ ಆರಾಮಾಗಿ ಏನಪ್ಪಾ ಹತ್ರ ಒಂದು ಮಾರ್ಕ್ಸ್ 100% ಏನಪ್ಪಾ ಅಂದ್ರೆ ತಗೋಬಹುದು. ಶಿಕ್ಷಣಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ. ಮತ್ತೊಂದ್ಸಲ ನಾನು ಇದು ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರೆ, ಬಹಳ ಜನ ಏನಪ್ಪಾ ಅಂದ್ರೆ ತಪ್ಪು ಮಾಡುವಂಥದ್ದು ಎಲ್ಲಿ ಸೈಕಾಲಜಿ ಒಳಗತ್ತಂದ್ರೆ, ಒಂದ್ಸಲ ನಾವೇನ್ ಮಾಡ್ತೀವಿ, ಪ್ರಶ್ನೆ ಪತ್ರಿಕೆಯನ್ನ ಓದ್ತೀವಿ. ಅಲ್ಲಿ ಸ್ವಲ್ಪ ತಿಳಿದಂಗ ಆಗಿರ್ತದೆ, ಯಾಕಂದ್ರೆ ಸಮಯ ಒಂದಿರೋದಿಲ್ಲ. ಆಮೇಲೆ ಏನ್ ಮಾಡ್ತೀವಿ, ಪಟ್ನೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಟಿಕ್ ಹಾಕ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಶೈಕ್ಷಣಿಕ ಮನೋವಿಜ್ಞಾನವನ್ನ ಅಥವಾ ಈ ಸೈಕಾಲಜಿ ವಿಷಯ ಬಂದಾಗ, ನೀವೇನ್ 15 ಅಂಕಗಳಿದೆಯಲ್ಲ ಆ ವಿಷಯಕ್ಕೆ ಬಂದಾಗ 2 ರಿಂದ 3 ಬಾರಿ ಪ್ರಶ್ನೆಯನ್ನ ಓದ್ಬೇಕಾಗತ್ತೆ. ಅಂದಾಗ ನಿಮ್ಗೆ ಆ ಪ್ರಶ್ನೆ ಅರ್ಥ ಆಗತ್ತೆ. ಇಲ್ಲ ಅರ್ಥ ಆಗೋದಿಲ್ಲ, ಹಿಂಗಿರಂಗಿಲ್ಲ. ಇಲ್ಲಿಂದ್ರ ಒಂದು 3-4 ಏನಿಲ್ಲ ಅಂದ್ರೆ ಒಂದು 3 ಅಥವಾ 4 ಲೈನ್ ಇರ್ತೈತಿ ಅದು ಪ್ರಶ್ನೆ ಪತ್ರಿಕೆನ. ಆ ರೀತಿ ಇದ್ದಾಗ ನಾವು 2-3 ಬಾರಿ ಅದನ್ನು ಓದಿ ಸಮಾಧಾನದಲ್ಲಿ ಅರ್ಥ ಮಾಡ್ಕೊಂಡಾಗ ಸೊ ಯಾವಾಗ ಕ್ವಶನ್ ಅರ್ಥ ಆಗತ್ತೆ, ಆನ್ಸರ್ ಏನಪ್ಪಾ ಅಂದ್ರೆ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇದು ಈ ಕಾನ್ಸೆಪ್ಟು. ಇಲ್ಲಿ ಶಿಕ್ಷಣಕ್ಕೆ, ಎಜುಕೇಶನ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಏನ್ ಕೊಡುಗೆಯನ್ನು ಕೊಟ್ಟಿದೆ? ಶಿಕ್ಷಣಕ್ಕ ಎಜುಕೇಶನ್ ನಾವು ಅಡಾಪ್ಟ್ ಮಾಡ್ಕೊಂಡಿವಲ್ಲ, ಅದರಿಂದ ಏನ್ ಸಿಕ್ಕಿದೆ ಅಂತ. ಬೆಳವಣಿಗೆ ಮತ್ತು ವಿಕಾಸ ಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳಲು, ಯಾರ್ದು ಬೆಳವಣಿಗೆ ಯಾರ್ದು ವಿಕಾಸ, ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಎಜುಕೇಶನ್ಗೆ ಏನ್ ಮಾಡ್ಕೊಂಡೇವಿ ನಾವು, ಶೈಕ್ಷಣಿಕ ಮನೋವಿಜ್ಞಾನ ಅಪ್ಲೈ ಮಾಡ್ಕೊಂಡೇವಿ. ತರಗತಿಯ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು, ತರಗತಿ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅಲ್ಲಿ ಅದರ ಕಲಿಕಾ ಸ್ವರೂಪವನ್ನ ಯಾವ ರೀತಿ ಕಲಿಸ್ಬೇಕು ಮಕ್ಕಳಿಗೆ, ಯಾವ ಬೋಧನಾ ವಿಧಾನಗಳನ್ನ ಅಪ್ಲೈ ಮಾಡ್ಕೋಬೇಕು, ಎಂತ ಮಕ್ಕಳಿಗೆ ಕಲಿಸ್ಬೇಕು, ಶಿಕ್ಷಕನ ಸಾಮರ್ಥ್ಯ ಯಾವ ರೀತಿ ಇರಬೇಕು, ಅವುಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಬೇಕಾಗತ್ತೆ. ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನ ತಿಳಿದುಕೊಳ್ಳಲು ಶಿಕ್ಷಕನಿಗೆ ಬಹಳ ಇಂಪಾರ್ಟೆಂಟ್. ಎಫೆಕ್ಟಿವ್ ಟೀಚಿಂಗ್ ಬೇಕು. ಅಂದಾಗ ಮಗುವಿಗೆ ಏನಪ್ಪಾ ಅಂತ ಹೇಳುವಂತ ವಿಷಯ ವಸ್ತು ಅರ್ಥ ಆಗ್ತಾ ಬರುತ್ತೆ. ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳು, ಇದು ವೆರಿ ಇಂಪಾರ್ಟೆಂಟ್. ಇಂಡಿವಿಜುವಲ್ ಡಿಫರೆನ್ಸಸ್ ಗೊತ್ತಿಲ್ಲ ಅಂತಂದ್ರೆ ಶಿಕ್ಷಕನಿಗೆ ಪಾಠ ಮಾಡ್ಲಿಕ್ಕೆ ಬರೋದೇ ಇಲ್ಲ.
ಒಂದು ಮಗು ಒಂದು ಒಬ್ಬ ಶಿಕ್ಷಕನಿಗೆ ವೈಯಕ್ತಿಕ ಭಿನ್ನತೆಗಳು ಅರ್ಥ ಚೆನ್ನಾಗಿ ಆಗಿರ್ಬೇಕು. ಅಂದಾಗ ಏನ್ ಪಾತ್ರ ಶಿಕ್ಷಕನಿಗೆ ಮರ್ಯಾದೆಯಾಗಿ ಜಾಸ್ತಿ ಯಾಕೆ ಗೊತ್ತಾ? ಎಲ್ಲವನ್ನು ತಿಳ್ಕೊಂಡು ಅವಂತ ಅರ್ಥ. ಪ್ರತಿಯೊಂದನ್ನು ಏನ್ ಪಾತ್ರ ತಿಳ್ಕೊಂಡಿರ್ಬೇಕು. ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಭಿನ್ನತೆಗಳು. ಯಾವುದೋ ಒಂದು ಮಗು ಏನ್ ಪಾತ್ರ ಕಿಟ್ಲೆ ಮಾಡ್ತಾ ಇದೆ, ಯಾವುದೋ ಒಂದು ಮಗು ಏನ್ ಪಾತ್ರ ಕೆಟ್ಟ ಕೆಲಸ ಮಾಡ್ತಾ ಇದೆ, ಯಾವುದೋ ಒಂದು ಮಗು ಚೀರಾಡ್ತಾ ಇದೆ, ಬೇರೆ ಏನೋ ಸಮಥಿಂಗ್ ಮಾಡ್ತಾ ಇದೆ. ನೀನ್ ಯಾಕೆ ಹಂಗ್ ಮಾಡ್ತಾ ಇದೀಯಾ, ಅದ್ಯಾಕೆ ಹಂಗ್ ಮಾಡ್ತಾ ಇದೀಯ, ಹಿಂಗ್ ಮಾಡಕ್ ಬರಲ್ಲ. ಯಾಕಂದ್ರ ಅದಕ್ಕೆ ಒಂದು ವೈಯಕ್ತಿಕ ಭಿನ್ನತೆಗಳು ಪ್ರತಿಯೊಬ್ರು, ಈಗ ನನ್ನಲ್ಲಿರ್ತಕ್ಕಂಥವು ಆ ವರ್ತನೆಗಳು ನಿಮ್ಮಲ್ಲಿ ಇರಂಗಿಲ್ಲ, ನಿಮ್ಮಲ್ಲಿರ್ತಕ್ಕಂಥ ವರ್ತನೆಗಳು ಬೇರೆದಲ್ಲಿ ಇರಂಗಿಲ್ಲ. ಭಿನ್ನತೆಗಳನ್ನ ನಾವು ಏನ್ ಪಾತ್ರ ಸಹಜವಾಗಿ ನೋಡ್ತೀವಿ, ವೈಯಕ್ತಿಕ ಭಿನ್ನತೆಗಳು ಅಂತೇಳಿ ನಾವು ಕರಿತೀವಿ ಇವುಗಳಿಗೆಲ್ಲ. ಹೌದಾ? ಹಾಗಾಗಿ ವ್ಯತ್ಯಾಸ ಇರೋದ್ರಿಂದ ಅವುಗಳ ಕಡೆಗೆ ಅವುಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂಥದ್ದು ಐತಲ್ಲ, ಶಿಕ್ಷಕನಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಮಾನಸಿಕ ಆರೋಗ್ಯದ ಜ್ಞಾನ ಪಡೆಯಲು ಇದು ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನದ ಬೇಕು. ಸೂಕ್ತವಾಗಿರ್ತಕ್ಕಂಥ ಪಠ್ಯಕ್ರಮ ರಚನೆ ಮಾಡ್ಲಿಕ್ಕೆ ಬೇಕು. ಕಲಿಕೆ ಫಲದ ಮೌಲ್ಯಮಾಪನ ಮಾಡ್ಲಿಕ್ಕೆ ಬೇಕು. ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ಮಾಡಲು ಬೇಕು. ಆಮೇಲೆ ಸಮೂಹ ಗತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕು. ಧನಾತ್ಮಕ ಧೋರಣೆಗಳನ್ನ ವಿದ್ಯಾರ್ಥಿಗಳಲ್ಲಿ ನೀವು ಶಿಕ್ಷಕರಾದವರು ಕಂಪಲ್ಸರಿ ಬೆಳೆಸಲೇಬೇಕು. ಧನಾತ್ಮಕವಾಗಿರ್ತಕ್ಕಂಥ ಧೋರಣೆ. ನೀನೇನ್ ಮಾಡ್ತಿ, ನೀ ಬಾಳ ದಡ್ಡ ಇದಿ, ನೀ ಹಂಗಿದಿ ಹಿಂಗಿದಿ ಅಂತ ಅನ್ನಕ್ ಬರಲ್ಲ. ಪಾಸಿಟಿವ್ ಆಗಿರ್ತಕ್ಕಂಥ ಥಾಟ್ಸ್ ಗಳನ್ನ ಮಕ್ಕಳಿಗೆ ಏನ್ ಪಾತ್ರ ನಾವು ತುಂಬಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಮೊದಲನೇ ಚಾಪ್ಟರ್ ಅಲ್ಲಿ ಒಂದು ಬೇಸಿಕ್ ಲೆವೆಲ್ ಇಲ್ಲಿ ಬರ್ತಂದ್ರೆ ಇಲ್ಲಿಂದ್ರೆ ಏನ್ ಪಾತ್ರ ಒಂದಿಷ್ಟು ಪ್ರಶ್ನೆಗಳು 100% ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಸ್ಟಾರ್ಟ್ ಮಾಡ್ತಾವ. ಹಾಗಾದ್ರೆ ಸೊ ಇಲ್ಲಿ ಮುಖ್ಯವಾಗಿ ಮನೋವಿಜ್ಞಾನದ ವಿಧಾನಗಳು, ಇಲ್ಲಿ ಅಂತರ್ ಅವಲೋಕನ ಅಂತ ಬರುತ್ತೆ. ಅತ್ಯಂತ ವೆಚ್ಚದಾಯಕವಲ್ಲದ ಪ್ರಾಚೀನ ಮತ್ತು ಸರಳ ವಿಧಾನ, ಮನೋವಿಜ್ಞಾನದ ವಿಧಾನ ಯಾವುದು ಅಂತಂದ್ರೆ ಅಂತರ ಅವಲೋಕನ ವಿಧಾನ, ವೀಕ್ಷಣಾ ವಿಧಾನ, ವ್ಯಕ್ತಿಯ ಅಧ್ಯಯನ, ಕೇಸ್ ಸ್ಟಡಿ, ಪ್ರಾಯೋಗಿಕ ಅಧ್ಯಯನ, ಸಮೀಕ್ಷಾ ವಿಧಾನ, ಆಮೇಲೆ ಸಂದರ್ಶನ, ಪರೀಕ್ಷಾ ವಿಧಾನ ಅಂತ ಬರುತ್ತೆ. ಸೊ ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಬರ್ತಾನೆ. ಹಾಗಾದ್ರೆ ಮೊದಲನೇದು ಒಂದು ವಿಧಾನ ಯಾವುದು ಅಂತಂದ್ರೆ ಅಂತರ್ ಅವಲೋಕನ ವಿಧಾನ ಅಂತ ಬರುತ್ತೆ. ಅಂತರ್ ಅವಲೋಕನ ವಿಧಾನ ಇದೊಂದು ಅತ್ಯಂತ ಹಳೆಯ ಪದ್ಧತಿ, ಮೊಟ್ಟ ಮೊದಲ ಪದ್ಧತಿ. ಮನೋವಿಜ್ಞಾನದ ಮೊಟ್ಟ ಮೊದಲ ಪದ್ಧತಿ ಯಾವುದು ಅಂತ ಕೇಳಿದ್ರೆ ಸೊ ಅಂತರ ಅವಲೋಕನ ಪದ್ಧತಿ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಿ. ಈ ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿ, ಇದನ್ನ ಕನ್ನಡದತಕ್ಕಂಥ ವ್ಯಕ್ತಿ ಅಥವಾ ಇದನ್ನ ಪ್ರಯೋಗಕ್ಕೆ ಒಳಪಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇ.ಬಿ. ಟಿಚ್ನರ್ ಅಂತ ಕರಿತೀವಿ, ಇ.ಬಿ. ಟಿಚ್ನರ್. ನೆಕ್ಸ್ಟ್ ಈ ಅಂತರಾವಲೋಕನ ಪದ್ಧತಿ ಐತಲ್ಲ, ಸೊ ಇದು ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು. ತನ್ನ ಮಟ್ಟಿಗೆ ತಾನೇ ಏನ್ ಪಾತ್ರ ಒಬ್ಬ ವ್ಯಕ್ತಿ ಅವನಿರ್ತಕ್ಕಂಥ ಲೂಪ್ ಹೋಲ್ಸು ಅಥವಾ ಡಾಮಿನೇಟ್ ಆಗಿರ್ತಕ್ಕಂಥ ಅಂಶಗಳು ಅಥವಾ ತನ್ನಲ್ಲಿ ಏನೇ ಇರಲಿ ತಾನೇ ಏನ್ ಪಾತ್ರ ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಅತ್ಯಂತ ಸರಳ ಪದ್ಧತಿ ಯಾವುದು? ಅಂತರ್ ಅವಲೋಕನ. ಆಮೇಲೆ ಇದೊಂದು ಸ್ವಯಂ ವೀಕ್ಷಣೆ. ಹೌದು, ನೀವೇ ಏನ್ ಪಾತ್ರ ವೀಕ್ಷಣೆ ಮಾಡ್ಕೋಬಹುದು. ತನ್ನನ್ನು ತಾನು ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಯಾವುದು ಅಂತಂದ್ರೆ ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾನ. ತನ್ನನ್ನು ತಾನು ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಪದ್ಧತಿ ಇನ್ನೊಂಚೂರು ಹಿಂದ ಮುಂದ ಒಂದ್ 2-3 ಪದಗಳನ್ನ ಕೊಟ್ಟು ಆನ್ಸರ್ ಗೊತ್ತಿರ್ತದ, ಇದ ಅನ್ನೋದು ಗೊತ್ತಿರ್ತದ, ಬಟ್ ಹಿಂದ ಮುಂದ ಪದಗಳನ್ನ ಕೊಟ್ಟ ಮೇಲೆ ಸಿಕ್ಕಾಪಟ್ಟಿ ಗಾಬರಿ ಆಗಿಬಿಡ್ತದ ಮನುಷ್ಯ. ಅಯ್ಯೋ ಇದು ನನಗೆ ಹೋಯ್ತು ಸರ್ ಅಂತೆ. ಏನೂ ಇಲ್ಲ, ವಿಷಯ ಕಾನ್ಸೆಪ್ಟ್ ಬಿಟ್ಟು ಎಲ್ಲಿ ಹೊರಗೆ ಹೋಗೋದೇ ಇಲ್ಲ ಅವನು. ಆದ್ರೆ ಅವುಗಳನ್ನ ಅರ್ಥ ಮಾಡ್ಕೊಳತಕ್ಕಂಥದ್ದು ಸಮಾಧಾನಲೆ ಕೂಲಾಗಿ ಏನ್ ಪಾತ್ರ ಹ್ಯಾಂಡ್ ಓವರ್ ಮಾಡಿ 14 ಇದು 15ಕ್ಕೆ 14, 12, 13, 14 ಆರಾಮಾಗಿ ಪಡಿಬಹುದು. ಎಸ್, ಮುಂದಿಂದ ಹೋಗೋಣ. ಹಾಗಾದ್ರೆ ಇದು ಇಂಪಾರ್ಟೆಂಟ್ ಅಂತರಾವಲೋಕನ ಪದ್ಧತಿ. ಇಲ್ಲಿ ನಮ್ಮ ಮಾನಸಿಕ ಚಟುವಟಿಕೆಗಳನ್ನ ನಾವೇ ಮಾನಸಿಕವಾಗಿ ವೀಕ್ಷಣೆ ಮಾಡಿಕೊಳ್ಳುವ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ. ಸೊ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನ ತನ್ನ ಪ್ರಜ್ಞೆ ಇರತಕ್ಕಂಥ ಅನುಭವಗಳನ್ನ ತಾನೇ ಏನ್ ಪಾತ್ರ ಕ್ರಮಬದ್ಧವಾಗಿ